ಬೆಂಗಳೂರಿನ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆಶಿ ಸಭೆ ನಡೆಸಿದ್ದಾರೆ. ಕೆಂಪೇಗೌಡರ 515ನೆಯ ಜಯಂತಿ ಆಚರಣೆ ಕುರಿತು ಸಭೆ ನಡೆಸಿದ್ದಾರೆ. ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಡಿಸಿಎಂ ಸಮಾಲೋಚನೆ ನಡೆಸಿದ್ದಾರೆ. ಸಭೆಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ, ಕೆಎಚ್ ಮುನಿಯಪ್ಪ, ಬಿಬಿಎಂಪಿ ಆಡಳಿತಾಧಿಕಾರಿ ಉಮಾಶಂಕರ್, ತುಷಾರ್ ಗಿರಿನಾಥ್, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತೆ ಪೂರ್ಣಿಮಾ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಕೆಂಪೇಗೌಡರ 515ನೆಯ ಜಯಂತಿ ಆಚರಣೆ ಕುರಿತಾಗಿ ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಡಿಸಿಎಂ ಸಮಾಲೋಚನೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸಚಿವರಾದ ಕೃಷ್ಣ ಬೈರೇಗೌಡ, ಕೆಎಚ್ ಮುನಿಯಪ್ಪ, ಬಿಬಿಎಂಪಿ ಆಡಳಿತ ಅಧಿಕಾರಿ ಉಮಾಶಂಕರ್, ತುಷಾರ್ ಗಿರಿನಾಥ್, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತೆ ಪೂರ್ಣಿಮಾ ಭಾಗಿಯಾಗಿದ್ದರು. ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮ ಇರ್ತದೆ. ಈ ದೃಷ್ಟಿಯಿಂದ ಬೆಂಗಳೂರು ನಗರವನ್ನ ಕಟ್ಟಬೇಕಾದ್ರೆ ಯಾವ ಆಲೋಚನೆಯಲ್ಲಿ ಎಲ್ಲ ವರ್ಗಕ್ಕೆ ಸೀಮಿತವಾಗಿ ಅವರು ಆಲೋಚನೆ ಮಾಡಿದ್ರು. ಹಂಗೆ ನಾವು ಎಲ್ಲ ಸಂಘ ಸಂಸ್ಥೆಗಳನ್ನ ಯಾವುದೇ ಜಾತಿಯಲ್ಲಿ ಯಾವುದೇ ಧರ್ಮ ಇರಲಿ ಅವನ್ನೆಲ್ಲ ನಾವು ಇನ್ವಾಲ್ವ್ ಮಾಡಿಕೊಂಡು ನೀವು ಅದಕ್ಕೆ ಒಂದು ಶಕ್ತಿಯಾಗಿ ಕೆಂಪೇಗೌಡನ ಗೌರವಿಸೋ ರೀತಿಯಲ್ಲಿ ನಾನು ಈ ಅಂಬೇಡ್ಕರ್ ಅವ್ರದ್ದು ನಾನು ನೋಡಿದ್ದೇನೆ, ಬಸವಣ್ಣವ್ರದ್ದು ನೋಡಿದ್ದೇವೆ. ಬರೀ ಬಸವಣ್ಣವ್ರದಂದ್ರೆ ಬರೀ ಲಿಂಗಾಯತರೇ ಮಾಡೋದು, ಅಂಬೇಡ್ಕರ್ ಅಂದ್ರೆ ಬರೀ ಜಾತಿ ಪರಿಶಿಷ್ಟ ಪಂಗಡದವರೇ ಮಾಡೋದು. ಆ ರೀತಿ ಆಗ್ಬಾರ್ದು. ಇಡೀ ದೇಶಕ್ಕೆ ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಜಾತಿ ಧರ್ಮ ಬಿಟ್ಟು ಬೇರೆಯವ್ರನ್ನು ಕೂಡ ನೀವೆಲ್ಲ ಸೇರಿಸ್ಕೊಳ್ಬೇಕು. ನಿಮ್ಮ ಸಂಸ್ಥೆಯಲ್ಲಿ ನೀವು ಪ್ರಮುಖ ನಾಯಕರು ಅಂತೇಳಿ ನಿಮ್ಮನ್ನು ನಾವು ಆಹ್ವಾನಿಸಿದ್ದೇವೆ. ನೀವೆಲ್ಲ ಬಹಳ ಜವಾಬ್ದಾರಿಯಾದಂಥ ನಾಯಕರುಗಳು, ಸಂಘಟನೆಯನ್ನು ಕಟ್ಕೊಂಡು ನಮ್ಗೇನೋ ರಾಜಕೀಯದಲ್ಲಿ ಏನೋ ಆಗ್ಬೇಕು ಅಂತ ಆಸೆ ಇರ್ತದೆ. ನಿಮ್ಗೇನು ಇಲ್ಲದೆ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತೇಳಿ ನೀವೆಲ್ಲ ಆಸೆ ಪಟ್ಕೊಂಡು ಈ ಸಮಾಜಕ್ಕೆ ಸೇವೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಜೊತೆಗೆ ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವೀರೇಶ್ ಫೋನಿನ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ವೀರೇಶ್, ಈಗ 515ನೆಯ ಕೆಂಪೇಗೌಡರ ಜಯಂತಿ ಆಚರಣೆ ಕುರಿತಾಗಿ ಸಭೆ ನಡೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಎನ್ನೆಲ್ಲ ಅಪ್ಡೇಟ್ಸ್ ಇದೆ ವೀರೇಶ್? ಎಸ್ ಅಕ್ಷತಾ, ಈಗಾಗಲೇ ಏನು ಅಂತಂದ್ರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದು ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಿದ್ರು. ಈ ವೇಳೆ ವಿವಿಧ ಸಂಘಟನೆ ಮುಖಂಡರ ಜೊತೆ ಅವರು ಸಭೆಯನ್ನ ಮಾಡಿದ್ದಾರೆ. ಸತತವಾಗಿ 1 ಗಂಟೆಗಳ ಕಾಲ ಅವರು ಒಂದು ಸಭೆಯನ್ನ ಸಮಾಲೋಚನೆ ಮಾಡಿದ್ದಾರೆ. ಅಂದ್ರೆ ಈ ಜಯಂತಿಯ ಒಂದು ವಿಚಾರವಾಗಿರ್ಬೋದು ಹಾಗೂ ಬೇರೆ ಬೇರೆ ಈಗಾಗ್ಲೇ ಏನಂತಂದ್ರೆ ಕೆಂಪೇಗೌಡರ ಒಂದು ಈಗಾಗ್ಲೇ ಬೆಂಗಳೂರಿಗೆ ಅಂದ್ರೆ ಈಗ ಬೆಂಗಳೂರನ್ನ ಕಟ್ಟಿದಂತ ಆ ಕೆಂಪೇಗೌಡರ ಬಗ್ಗೆ ನೀವು ಅಂದ್ರೆ ಈಗಾಗ್ಲೇ ಬೇರೆ ಬೇರೆ ಒಂದು ಸರ್ಕಲ್ ನಲ್ಲಿ ಅಂತಂದ್ರೆ ಈಗ ಕೆಂಪೇಗೌಡರ ಒಂದು ಮೂರ್ತಿಯನ್ನ ಮಾಡುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಕೆಂಪೇಗೌಡರನ್ನ ನಾವು ಹೆಸರನ್ನ ಉಳಿಸ್ಬೇಕು. ನಮ್ಮ ಸರ್ಕಾರ ಈಗಾಗ್ಲೇ ಅವಧಿಯಲ್ಲಿ ಕೆಂಪೇಗೌಡರ ವಿರುದ್ಧ ಸಾಧನೆ ಅವರ ಬಗ್ಗೆ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಸಾಕಷ್ಟು ರೀತಿಯಾದಂತ ಈ ಒಂದು ವಿಚಾರಣೆಯನ್ನ ಈ ಒಂದು ಸಮಾಲೋಚನೆಯಲ್ಲಿ ಕೂಡ ತಿಳಿಸಿದ್ದಾರೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಏನು ಕೃಷ್ಣ ಬೈರೇಗೌಡ ಆಗಿರ್ಬೋದು, ಕೆಎಚ್ ಮುನಿಯಪ್ಪ ಆಗಿರ್ಬೋದು ಹಾಗೂ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು, ಉಮಾಶಂಕರ್, ತುಷಾರ್ ಗಿರಿನಾಥ್, ಹೀಗೆ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತೆ ಪೂರ್ಣಿಮಾ ಇವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು. ಜೊತೆಗೆ ಇವರ ನಡುವೆ ಏನಂತಂದ್ರೆ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಯಾಕಂತಂದ್ರೆ ಈಗ ಬೆಂಗಳೂರನ್ನ ನಾವು ಸಾಕಷ್ಟು ಅಭಿವೃದ್ಧಿಯತ್ತ ಒಯ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಅಧಿಕಾರಿಗಳ ಜೊತೆ ಒಂದು ಸತತವಾಗಿ ಸಮಾಲೋಚನೆಯನ್ನು ನಡೆಸಿದ್ದಾರೆ.